ಎಲ್ಲಿಗೂ ನಮಸ್ಕಾರ. ಸುಧಾ ಫ್ಯಾಷನ್ಸ್ ಆ್ಯಕ್ಚುಲಿ ಎಂಟ್ರ್ ಆದಾಗಲೇ ಪಿಂಕಲ್ಲಿ ಡೆಕೋರೇಟ್ ಮಾಡಿದರು. ಐ ಥಿಂಕ್ ಇಟ್ಸ್ ದೇರ್ ಕಲರ್, ಥೀಮ್ ಕಲರ್. ಭಾಳ ಖುಷಿ ಆಯಿತು ಬಿಕಾಸ್ ಅಂದರೆ ದ ಕಲರ್ ಇಟ್ ಸೆಲ್ಫ್ ಇಸ್ ಸೋ ಪ್ಲೆಸೆಂಟ್ ಆ್ಯಂಡ್ ಸೂಥಿಂಗ್. ಒಳಗಡೆ ಬಂದಮೇಲೆ ಇನ್ಫ್ಯಾಕ್ಟ್ ಟು ಬಿ ಆನೆಸ್ಟ್, ನಾನು ಇಷ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇಟ್ ಈಸ್ ಡೆಫಿನೆಟ್ಲಿ ಏನಂತಾರೆ ಅಂದರೆ ಒಳಗಡೆ ಬಂದವ್ರಿಗೆ ದೇ ಗೆಟ್ ಆಲ್ ವೆರೈಟಿ, ಎಲ್ಲ ಥರದ ವೆರೈಟಿಗಳಿದೆ. ಆ್ಯಂಡ್ ಇವತ್ತು ಸಿಲ್ವರ್ ಇರ್ಬೋದು, ಇಮಿಟೇಷನ್ ಜ್ಯುವೆಲರಿ ಇರ್ಬೋದು. ಇನ್ಫ್ಯಾಕ್ಟ್ ಅವರ ಫಿನಿಶಿಂಗ್ ಕೂಡ ಅಷ್ಟೇ ಅದ್ಭುತವಾಗಿದೆ. ಬಿಕಾಸ್ ಈಗ ಗೋಲ್ಡ್ ಪ್ರೈಸಸ್ ಆರ್ ಗೋಯಿಂಗ್ ಸೋ ಹೈ ಇವತ್ತು ವೆರೈಟಿ ಆಫ್ ಕಲೆಕ್ಷನ್ಸ್ ಇಟ್ಕೋಬೇಕು, ಅಥವಾ ನಾವು ಪ್ರತಿ ಅಂದರೆ ಔಟ್ಫಿಟ್ ಏನಾಗ್ತೀವಿ, ಸಾರಿ ಏನಾಗ್ತೀವಿ, ಎಲ್ಲದಕ್ಕೂ ಒಂದು ಮ್ಯಾಚಿಂಗ್ ಬೇಕು, ಅಥವಾ ಜಾಸ್ತಿ ಕಲೆಕ್ಷನ್ ಇಟ್ಕೋಬೇಕು ಅಂದಾಗ ಯು ಗೆಟ್ ಲಾಟ್ ಆಫ್ ಆಪ್ಷನ್ಸ್ ರೀಸನಬ್ಲಿ, ವೆದರ್ ಇಟ್ ಇಸ್ ಇಮಿಟೇಷನ್ ಜ್ಯುವೆಲ್ರಿ ಆರ್ ಈವನ್ ಸಿಲ್ವರ್ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ವಾಟ್ ಕಾಟ್ ಮೈ ಅಟೆನ್ಷನ್ ವಾಸ್ ಇಲ್ಲಿ ಸುಧಾ ಫ್ಯಾಷನ್ಸ್ 1964 ಅಂತಿದೆ. ಇನ್ಫ್ಯಾಕ್ಟ್ ನಾನು ಅವಾಗಲೇ ಮಾತಾಡ್ತಿದ್ದೆ ಯಾರ ಹತ್ರನೂ. ಇವರು 1964 ಬಿಸ್ನೆಸ್ಸಲ್ಲಿದ್ದಾರೆ. ಆ್ಯಂಡ್ ಇಲ್ಲಿ ಸುಧಾ ಇಲ್ಲೇ ಇದ್ದಾರೆ. ಸುಧಾಮ್ಮ ಅವರ ಹೆಸರಿಂದಾನೇ ಸುಧಾ ಫ್ಯಾಷನ್ಸ್ ಆಗಿರೋದು. ಸೊ ಅಂದರೆ ಅಷ್ಟು ವರ್ಷಗಳಿಂದ ಒಂದು ಬಿಸ್ನೆಸ್ನ ನಡೆಸ್ಕೊಂಡು ಬರೋದಿರ್ಬೋದು, ಅಥವಾ ಸ್ಟ್ರಾಂಗ್ ಆಗಿ ಆ ಬ್ರ್ಯಾಂಡ್ನ ಇಟ್ಕೊಂಡು ಎಕ್ಸ್ಪ್ಯಾಂಡ್ ಮಾಡೋದಿರ್ಬೋದು. ಐ ಆಲ್ಸೋ ಹರ್ಡ್ ದಿಸ್ ಇಸ್ ದ ಫಸ್ಟ್ ಕಸ್ಟಮರ್ ಸೆಂಟರ್. ಸೊ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ದ ಹೋಲ್ ಫ್ಯಾಮಿಲಿ. ಇದು 3ನೇ ಜನರೇಷನ್ ಮಾಡಿರುವಂಥ ಸ್ಟೋರ್ ಇದು. ಸುಧಾ ಫ್ಯಾಷನ್ ಅವರ ಫ್ಯಾಮಿಲಿಯ 3ನೇ ಜನರೇಷನ್. ಸೊ ಐ ಥಿಂಕ್ ಇಟ್ಸ್ ಸಚ್ ಅ ಬಿಗ್ ಅಚೀವ್ಮೆಂಟ್, ಐ ವುಡ್ ಸೇ. ಆ್ಯಂಡ್ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಆಲ್ ದ ವುಮೆನ್. ಯಾಕೆಂದರೆ ಮನೇಲಿ ಹೆಂಗಸರು ಸ್ಟ್ರಾಂಗ್ ಆಗಿದ್ದಾಗಲೇ ಐ ಥಿಂಕ್ ಯಾವುದೋ ಒಂದು ಬಿಸ್ನೆಸ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಟಕ್ಕೆ ಸಾಧ್ಯ ಆಗುತ್ತೆ. ಸೊ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಆಲ್ ಆಫ್ ದೆಮ್. ಆ್ಯಂಡ್ ಐ ಥಿಂಕ್ ಪೃಥ್ವಿ ಅವರು ಮಗ ಹೀಸ್ ಟೇಕಿಂಗ್ ಕೇರ್ ಆಫ್ ಆಲ್ ಆಫ್ ದಿಸ್. ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಹಿಮ್ ಆಸ್ ವೆಲ್. ಸೊ ಆಲ್ ದಿ ವೆರಿ ಬೆಸ್ಟ್. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆ ಜಾಗದಲ್ಲಿದೆ. ಐ ವಾಂಟ್ ಟು ವಿಶ್ ದೆಮ್ ಬೆಸ್ಟ್.